ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋ ರೆಸಿಪಿನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಪುದೀನ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಪೇಸ್ಟ್ನ ಮಾಡಿ ಎತ್ತಿಕೊಳ್ಳೋಣ. ನೆಕ್ಸ್ಟ್ ನಾವು ಬಿರಿಯಾನಿಗೆ ಈರುಳ್ಳಿನ ಉದ್ದುದ್ದ ಹೆರ್ಚ್ಕೊತಾ ಇದ್ದೀವಿ. 2 ಈರುಳ್ಳಿನ ಮತ್ತು ಒಂದು ಚಿಕ್ಕ ಸೈಜ್ ಟೊಮೆಟೊನ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡು, ಇವಾಗ ಬಿರಿಯಾನಿಗೆ ಬೇಕಾದಂಥ ಚಿಕನನ್ನು 1 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ. ಇವಾಗ ಬಿರಿಯಾನಿಗೆ ಬೇಕಾಗಿರೋ ಸ್ಪೈಸಸ್ಸು: ಪತ್ರಿ, ಲವಂಗ, ಚಕ್ಕೆ, ಸೋಂಪು, ಜೀರಿಗೆ, ಏಲಕ್ಕಿ ಮತ್ತು ಚಕ್ರ ಮೊಗ್ಗು ಇಷ್ಟೆಲ್ಲ ತೊಗೋಬೇಕು. ಮತ್ತು ಇವಾಗ ಕುಕ್ಕರ್ಗೆ ನಾನು ಎಣ್ಣೆ ಮತ್ತು ನಂದಿನಿ ತುಪ್ಪನ ಯೂಸ್ ಮಾಡೋದು. ಸೊ 2 ಸ್ಪೂನು ತುಪ್ಪ ಹಾಕಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಇದಕ್ಕೆ ನಾವು ಸ್ಪೈಸಸ್ ಎತ್ತಿಕೊಂಡಿರ್ತೀವಲ್ಲ, ಎಲ್ಲ ಸ್ಪೈಸಸ್ನೂ ಹಾಕೋಣ. ಲೈಟಾಗಿ ಫ್ರೈ ಮಾಡಿಕೊಂಡು ಫ್ಲೋನ ಸ್ಲೋ ಆಗಿ ಇಕ್ಕಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಂತರ ನಾವು ಇದಕ್ಕೆ ಈರುಳ್ಳಿನ ಹಾಕೋಣ. ನಾವು ಉದ್ದುದ್ದ ಹೆಚ್ಚಿರ್ತೀವಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಹಲ್ದಿ, ಟರ್ಮರಿಕ್ನ ಹಾಕೋಣ. ಒಂದು ಚಿಟಿಕೆ ಹಾಕಿದರೆ ಸಾಕು. ನಂತರ ಇದಕ್ಕೆ ಟೊಮೆಟೊ, ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಆಮೇಲೆ ನೀಟಾಗಿ ಅದನ್ನು ಬಾಡಿಸ್ಕೊಂಡು ತಳ ಹಿಡಿತಾ ಇರುತ್ತೆ, ಅವಾಗವಾಗ ಕೈ ಆಡಿಸ್ತಾ ಇರಿ. ಅದಾದಮೇಲೆ ನಾವು ಏನು ಮಿಕ್ಸರ್ಗೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕಿಬಿಟ್ಟು ಒಂದು ಎಣ್ಣೆ ಬಿಡೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಪೂರ್ತಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋತಾನೆ ಇರಿ, ಹಸಿ ಸ್ಮೆಲ್ ಹೋಗಬೇಕು. ನೋಡಿ, ಇವಾಗ ಲೈಟಾಗಿ ಎಣ್ಣೆ ಹೆಂಗೆ ಬಿಡ್ಕೋತಾ ಇದೆ ಮೇಲ್ಗಡೆ, ಅದೇ ಥರ ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಗೆ ಫ್ರೈ ಮಾಡ್ತಾ ಇರಿ. ನೋಡಿ, ಆಲ್ಮೋಸ್ಟ್ ಎಣ್ಣೆ ಕಾಣಿಸ್ತಾ ಇದೆ. ಸೊ ಇವಾಗ ಚಿಕನ್ ಬಿರಿಯಾನಿಗೆ ಅಷ್ಟು ನೀಟಾಗಿ ಫ್ರೈ ಆಗಿದೆ. ಇವಾಗ ನೀವು ಸ್ವಲ್ಪ ಮೊಸರು, ಎಷ್ಟು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಇದು ಆಪ್ಷನ್ನು, ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಕೈ ಆಡಿಸ್ಬೇಕು, ಇಲ್ಲಾಂದರೆ ಮೊಸರು ಒಡೆದಂಗೆ ಆಗ್ಬಿಡುತ್ತೆ. ನೋಡಿ, ಇವಾಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಚಿಕನ್ ಪೀಸಸ್ನ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಮೆತ್ಕೊಳ್ಳೋದು ಬೇಕಲ್ವಾ, ಸೊ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಈ ಟೈಮ್ ಎಲ್ಲ ಆಯಿತು. ಇವಾಗ ನೀರು, ನಾನು 3 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ದೀನಿ. ನೋಡಿ, ಅನ್ನ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. 2 ವಿಜಿಲ್ ಹಾಕ್ಸಿದ್ರೆ ಸಾಕು.